ನಟಿ ರಮ್ಯಾ ಅವರಿಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲವಾದಂಥ ಕಮೆಂಟ್ಸ್ ಮತ್ತು ಮೆಸೇಜ್ಗಳು ಕಳಿಸಿದಂಥ ವಿಚಾರಕ್ಕೆ ನಟಿ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಇದೀಗ ಪೊಲೀಸರು ಈ ಕಿಡಿಗೇಡಿ ಅಭಿಮಾನಿಗಳ ಪತ್ತೆಗೆ ಮುಂದಾಗ್ತಾ ಇದ್ದಾರೆ. ಇವರನ್ನ ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ರಮ್ಯಾಗೆ ಡಿ ಫ್ಯಾನ್ಸ್ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಪ್ರಕರಣ, ಅಶ್ಲೀಲ ಮೆಸೇಜ್ ಕಳಿಸಿದಂಥ ಇನ್ಸ್ಟಾ ಐಡಿಗಳನ್ನು ಪತ್ತೆ ಮಾಡುವಂಥ ಕಾರ್ಯ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಳಿಸಿರುವಂತಹ ಪೊಲೀಸರು ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಸೈಬರ್ ಕ್ರೈಮ್ಗೆ. ಕೇಸ್ ಸಿಸಿಬಿಗೆ ವರ್ಗಾವಣೆ ಮಾಡಿರುವಂತಹ ಪೊಲೀಸ್ ಆಯುಕ್ತ. ಕಿಡಿಗೇಡಿ ಅಭಿಮಾನಿಗಳ ಪತ್ತೆಗೆ ಇದೀಗ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ಬಂದಿರುವಂಥದ್ದು ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ಗಳು, ಅದು ಯಾವ ಇನ್ಸ್ಟಾಗ್ರಾಮ್ ಖಾತೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂತಹ ಕಾರ್ಯಕ್ಕೆ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ನಟಿ ರಮ್ಯಾ ಅವರು ಹಾಕಿದಂಥ ಒಂದು ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಅಭಿಮಾನಿಗಳೇ ನಿಜವಾದವರ ಅಥವಾ ಅನಿಸ್ಕೊಂಡವರ ಅನ್ನುವಂಥದ್ದು ಕೂಡ ಪತ್ತೆ ಆಗಬೇಕಾಗಿದೆ. ಅವರ ಹೆಸರನ್ನು ಕೆಡಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ ಅಥವಾ ನಿಜವಾಗಿಯೂ ಅವರ ಅಭಿಮಾನ ಅತಿರೇಕದ ವರ್ತನೆಯಲ್ಲಿ ದುರ್ವರ್ತನೆ ಮಾಡ್ತಾ ಇದ್ದಾರಾ ಈ ಥರದಲ್ಲಿ ಅವರ ಅಭಿಮಾನಿಗಳು ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಹಜವಾಗಿ ಈ ಥರದ್ದು ಬಂದಾಗ ಪ್ರತಿ ಸರ್ತಿ ದರ್ಶನ್ ಅವರ ಮ್ಯಾಟ್ರ್ ಅಂತ ಹೇಳ್ತಾರೆ, ಮಾತಾಡ್ತಾರೆ ಅಂತ ಹೇಳ್ತಾರೆ, ಪ್ರಚಾರ ಪ್ರಿಯತೆಗೆ ಅಂತಲೂ ಹೇಳ್ತಾರೆ. ಆದರೆ ನಟಿ ರಮ್ಯಾ ಯಾರು? ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರುವಂತಹ ನಟಿ ಮತ್ತು ಅವರಿಬ್ಬರದ್ದೇ ಹಿಟ್ ಪೇರ್ ಆಗಿರುವಂಥ ಒಂದು ಜೋಡಿ. ಹೀಗಾಗಿ ನಟಿ ರಮ್ಯಾ ಅವರು ರಾಜಕಾರಣಿಯೂ ಕೂಡ ಹೌದು, ಸಾಮಾಜಿಕ ಜೀವನದಲ್ಲಿರುವಂಥವ್ರು ಹೌದು. ಅವರಿಗೂ ಕೂಡ ಸಾಮಾಜಿಕ ಬದ್ಧತೆ ಇರುತ್ತೆ, ಕಳಕಳಿ ಇರುತ್ತೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಪರವಾದಂಥ ಒಂದು ತೀರ್ಪು ಬರಲಿ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಅನ್ನುವಂಥ ರೀತಿಯಲ್ಲಿ ರಮ್ಯಾ ಮಾತಾಡಿದ್ದ ಅಥವಾ ಪ್ರಚಾರ ಪ್ರಿಯತೆಗೆ ಮಾತಾಡಿದ್ದ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಅವರಿಗೆ ಬಂದಂಥ ಅಶ್ಲೀಲ ಮೆಸೇಜ್ಗಳ ವಿಚಾರಕ್ಕೆ ಇದೀಗ ಅವರು ಕಮಿಷನರ್ ಆಫೀಸ್ಗೆ ಹೋಗಿ ಸಿಸಿಬಿ ಅವರಿಗೆ ಇದೀಗ ಕೇಸ್ ವರ್ಗಾವಣೆ ಆಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದರು. ಇದೀಗ ಆ ಯಾವ ಅಕೌಂಟ್ಸ್ನಿಂದ ಮೆಸೇಜ್ಗಳು ಬಂದಿದೆ ಅನ್ನುವಂಥ ಪತ್ತೆ ಕಾರ್ಯಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು. ಸೋಷಿಯಲ್ ಮೀಡಿಯಾ ಅಫ್ಕೋರ್ಸ್ ಅದು ಮೇಲ್ ಐ ಡಿ ಆಗಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಖಾತೆ ಆಗಿರಬಹುದು, ಒಂದು ಫೋನ್ ನಂಬರ್ಗೆ ಲಿಂಕ್ ಆಗಿರುವಂಥ ಎಲ್ಲ ಸಾಧ್ಯತೆಗಳಿರುತ್ತೆ. ಅದರ ಮುಖೇನ ಯಾವ ಇನ್ಸ್ಟಾಗ್ರಾಮ್ ಐ ಡಿಯಿಂದ ಈ ಒಂದು ಮೆಸೇಜ್ಗಳು ಬಂದಿದೆ ಆ ವ್ಯಕ್ತಿಯನ್ನು ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಇದೀಗ ಸಿಸಿಬಿ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಿಸಿಬಿಗೆ ವರ್ಗಾವಣೆ ಆಗಿಬಿಟ್ಟಿದೆ ಈ ಒಂದು ಕೇಸ್. 43 ಇನ್ಸ್ಟಾಗ್ರಾಮ್ ಅಕೌಂಟ್ ವಿರುದ್ಧ ದೂರು ನೀಡಿರುವಂತಹ ನಟಿ ರಮ್ಯಾ ದೂರು ದಾಖಲಿಸಿಕೊಂಡು ಸೈಬರ್ ಕ್ರೈಮ್ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದೊಣ್ಣೂರು ನಾಗರಾಜ್, ಅಪ್ಪು ಬಡಿಗೇರ್, ರಾಜು, ಆಕಾಶ್, ಹೇಮಂತ್, ಚಿನ್ಮಯ್, ಹರೀಶ್, ವಿನು, ಸುಜನ್ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿಯಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ. ಎಸಿಪಿ ದರ್ಜೆಯ ಅಧಿಕಾರಿಯಿಂದಲೇ ಪ್ರಕರಣದ ತನಿಖೆ ನಡೀತಾ ಇದೆ. ಸೈಬರ್ ಕ್ರೈಮ್ ಪೊಲೀಸರು ಕೈಗೆತ್ತಿಕೊಂಡಿರುವಂಥದ್ದು ತನಿಖೆಯನ್ನು. ರಮ್ಯಾ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. 43 ಅಕೌಂಟ್ಗಳ ವಿರುದ್ಧ ನಟಿ ರಮ್ಯಾ ಕಂಪ್ಲೇಂಟ್ ಕೊಟ್ಟಿದ್ದರು. ಇವರು ಏಕಾಏಕಿ ಹಾಕಿದಂತಹ ಒಂದು ಪೋಸ್ಟ್ಗೆ ಸಿಕ್ಕಾಪಟ್ಟೆ ಅಶ್ಲೀಲವಾದಂತಹ ಕಮೆಂಟ್ಸ್ಗಳು, ಮೆಸೇಜ್ಗಳು ಬರೋಕ್ಕೆ ಶುರುವಾಯಿತು. ಮತ್ತು ಅದರ ಸ್ಕ್ರೀನ್ಶಾಟ್ಸ್ ಕೂಡ ತಾವು ನೋಡ್ಬೋದು ನಮ್ಮ ವಿಜುವಲ್ಸಲ್ಲಿ ಯಾವ ರೀತಿಯಾಗಿ ಮಾತಾಡಿದ್ದಾರೆ. ಒಂದು ಮಹಿಳೆಗೆ ಒಂದು ಸ್ಥಾನಮಾನ ಹೇಗೆ ಕೊಡಬೇಕು, ಬಿಫೋರ್ ಪುಟ್ಟಿಂಗ್ ಸಚ್ ಮೆಸೇಜ್, ಈ ಥರ ಒಂದು ಮೆಸೇಜ್ಗಳು ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ಅಭಿಮಾನಿಗಳು ಅನ್ಸ್ಕೊಂಡವರು ಕೂಡ ನಾವು ಯಾರದ್ದೋ ಒಂದು ಅಕ್ಕನಿಗೋ ತಂಗಿಗೋ ಅಥವಾ ಮನೆ ಹೆಣ್ಮಗಳಿಗೋ ಮೆಸೇಜ್ ಹಾಕ್ತಾ ಇದ್ದೀವಿ ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಇಟ್ಕೊಂಡ್ರೆ ನಮ್ಮ ಸಾಮಾಜಿಕ ಕಳಕಳಿಯೂ ಕೂಡ ತೋರಿಸ್ಬೇಕಾಗುತ್ತೆ. ನಿಂತ್ಕೊಂಡು ಮಾತಾಡುವಂಥದ್ದಲ್ಲ ಹೆಣ್ಣುಮಕ್ಕಳ ವಿಚಾರವಾಗಿ. ಆದರೆ ಈ ಥರದ ಕನಿಷ್ಠ ಒಂದು ಜ್ಞಾನವನ್ನು ಇಟ್ಕೊಂಡು ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನೋಡ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಈ ರೀತಿಯಾಗಿ ಸಾಮಾಜಿಕ ಜೀವನದಲ್ಲಿರುವಂತಹ ಸಂಸದೆ, ಮಾಜಿ ಸಂಸದೆ ಜೊತೆಗೆ ನಟಿ ಅನ್ನಿಸ್ಕೊಂಡವರಿಗೆ ಈ ಥರದಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರುಗಳಿಗೆ ಭಯಭೀತಿ ಇಲ್ವಾ, ಇವರುಗಳಿಗೊಂದು ಲಿಮಿಟ್ಸ್ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈ ಥರದಲ್ಲಿರುವಂತಹ ನಟಿಯರಿಗೆ ಈ ರೀತಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯರ ಕಥೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ರಾಜ್ಯದಲ್ಲಿ ಬಹಳಷ್ಟು ಅತ್ಯಾಚಾರ ಪ್ರಕರಣಗಳ ಸುದ್ದಿ ಆಗ್ತಾನೇ ಇದೆ. ಈ ಥರದ ವಿಚಾರಗಳು ಕಂಟಿನ್ಯೂ ಆದರೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಎಲ್ಲಿದೆ, ರಕ್ಷಣೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಮುಖೇನ ರಮ್ಯಾ ಗರಂ ಆಗಿದ್ದರು, ಕಂಪ್ಲೇಂಟ್ ಕೊಟ್ಟಿದ್ದರು. ಇದೀಗ ಅವರುಗಳ ಹುಡುಕಾಟದ ಕೆಲಸ ನಡೀತಾ ಇದೆ.